ವಿಧಿಯ ಕೈ ಚಿತ್ರವನ್ನು ನೋಡೋಣ. ವಿಧಿಯ ಕೈ ಚಿತ್ರ ಹೇಗಿದೆ ಸೃಷ್ಟಿಯಲ್ಲಿ. ನಾವು ಗಮನಿಸಿದಾಗ ನಾವು ಯಾವ ಸ್ತರದಲ್ಲಿ ಇದೀವೋ, ನಮ್ಮ ದೇಹಾಭಿಮಾನ, ದೇಹದ ಅನುಭವ ಬರೀ ದೇಹ ಲೆವೆಲ್ನಲ್ಲೇ ಇದ್ದಾಗ ಒಂದು ಲೇಯರ್ ಅಂದರೆ ಒಂದು ಪದರ ಪ್ರಪಂಚ. ಅದೇ ನಮ್ಮ ಒಳಗೆ ಸ್ವಲ್ಪ ಎಮೋಷನ್, ಭಾವನೆಗಳು ಬಂದಾಗ ಆ ಪದರವೇ ಬೇರೆ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ತರ್ಕ ಮಾಡ್ತಾ ಇದ್ದಾಗ ನಮಗೆ ಕಾಣೋ ಪದರವೇ ಬೇರೆ, ಅಂತಃಕರಣದ ಪದರವೇ ಬೇರೆ. ಅಂದ್ರೆ ಪದರ 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 ಆ ಪದರಗಳಲ್ಲೂ ಕೂಡ ಅಲ್ಲಿ ಒಂದೊಂದು ಸತಿ ನಮಗೇನೆ ಅಯ್ಯೋ ಬೇರೆಯವ್ರ ವಿಚಾರ ಬಂದಾಗ ಇವರು ಮನುಷ್ಯರಲ್ವಾ, ಆ ಅಂತಃಕರಣ ಬಂದಾಗ ಇವ್ರಿಗೂ ಜೀವನ ಇದೆಯಲ್ವಾ, ಇವ್ರಿಗೂ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ. ಇನ್ನೊಂದು ಲೆವೆಲಲ್ಲಿ ಇದ್ದಾಗ ನಾವು ಅವ್ರನ್ನ ಬೇರೆ ಥರನೇ ನೋಡ್ತೀವಿ. ಕೆಲಸದಿ ವಸ್ತು ಥರ ನೋಡ್ತೀವಿ, ಕೆಲವು ಪ್ರಾಣಿ ಥರ ನೋಡ್ತೀವಿ, ಕೆಲಸದಿ ಮನುಷ್ಯರ ಥರ ನೋಡ್ತೀವಿ. ಈ ಥರ ನಮ್ಮಲ್ಲೇನೆ ಕಾನ್ಫ್ಲಿಕ್ಟ್, ಆ ಲೇಯರ್ನಲ್ಲೇ ಅದರಲ್ಲೇ ಗಂಟು 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 ಗಂಟು. ಇಮ್ಯಾಜಿನ್, ಒಬ್ಬ ಮನುಷ್ಯನಲ್ಲಿ ಇಷ್ಟೊಂದು ಆ ಪದರಗಳು ಗಂಟುಗಳು ಒಬ್ಬನಲ್ಲಿ. ಆಮೇಲೆ ಆ ಗಂಟುಗಳೆಲ್ಲ ಹೋಗಿ ಒಂದು 4 ಜನ ಜೊತೆ ಇದ್ರೆ ಅವ್ರಿಗೂ ಪದರಗಳಿದೆ. ಅವ್ರು ಯಾವ ರೀತಿ ಯಾವ ಸ್ತರದಲ್ಲಿದ್ದಾರೋ ಆ ರೀತಿ ಅವ್ರ ಪದರಗಳಲ್ಲಿ ಅವರು ವಿಹರಿಸ್ತಾ ಇರ್ತಾರೆ, ಅವ್ರ ಗಂಟುಗಳಲ್ಲಿ ಅವರು ತೊಳೆದಾಡ್ತಾ ಇರ್ತಾರೆ. ಆ ಗಂಟು ಈ ಗಂಟು 2 ಗಂಟು ಕಗ್ಗಂಟಾಗಿ ಎಷ್ಟು ಜನಗಳ ಇದ್ದಾರೆ, ಎಷ್ಟು ಜನಗಳ ಜೊತೆ ಸಂಬಂಧ ಇದೆ, ಎಲ್ಲ ಗಂಟುಗಳು ಸೇರಿ ಗಂಟು 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 ಗಂಟು. ಒಂದು ಪದರನ ಇಲ್ಲ. ನಾವು ಅವ್ರ ಪದರಗಳು ನಮಗೆ ಬಂದ ಆ ಗಂಟಿಂದ ಒಂಥರ ಸೇರ್ಕೊಂಡಿದೆ, ಜಂಕ್ಷನ್ ಅದು ಅಲ್ಲಿಂದ ಎಲ್ಲ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ. ನೀವು ಪ್ರತಿರೋಧಿಸ್ತೀರಾ, ಕೆಲವು ಕಡೆ ಕೋಆಪರೇಟ್ ಮಾಡ್ತೀರಾ. ನಿಮ್ಮ ಹೃದಯದಲ್ಲಿ, ಬುದ್ಧಿನಲ್ಲಿ, ವಾಕ್ನಲ್ಲಿ, ಕಾರ್ಯದಲ್ಲಿ ಇದಕ್ಕೆ ಮಿತಿ ಇದೆಯಾ? ಎಲ್ಲೇ ಇದೆಯಾ? ಮಿತಿ ಎಲ್ಲಿದೆ? ಮನುಷ್ಯ ಸ್ವಭಾವ ಇಷ್ಟು ವಿಚಿತ್ರ ಅಲ್ವಾ? ಈ ವಿಧಿಯ ಕೈ ಚಿತ್ರ ಇದು ಮಂಕುತಿಮ್ಮ. ಪದರ ಪದರಗಳಿಹುವು, ಗಂಟು ಗಂಟುಗಳಿಹುವು, ಹೃದಯದಲ್ಲಿ, ಬುದ್ಧಿಯಲ್ಲಿ, ವಾಕಲ್ಲಿ ಚರ್ಯಗಳಲ್ಲಿ ಅಂದ್ರೆ ಕಾರ್ಯಗಳಲ್ಲಿ. ಮಿತವಿಲ್ಲಿರುವುದು, ಇದಕ್ಕೆ ಮಿತಿಯಲ್ಲಿದೆ. ಮುಗಿತಾ ಅಂತಿದೆಯಾ? ಇಲ್ಲ. ಮನುಷ್ಯ ಸ್ವಭಾವದಲ್ಲಿ ಇದಕ್ಕೆ ಲಿಮಿಟೇ ಇಲ್ಲ. ವಿಧಿಯ ಕೈ ಚಿತ್ರವಿದು ಮಂಕುತಿಮ್ಮ. ಇದು ವಿಧಿಯ ಚಿತ್ರ ಮಂಕುತಿಮ್ಮ. ಅಂದ್ರೆ ನಮಗೆ ಎಲ್ಲರಿಗೂ ಹಸಿವು ಒಂದೇ ಒಂದು ಇದ್ದಿದ್ರೆ ಇಷ್ಟೊತ್ತಿಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಪ್ರಪಂಚದಲ್ಲಿ ಎಲ್ಲೂ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಅದರಲ್ಲೂ ಸಂಬಂಧಗಳು ತುಂಬ ಚೆನ್ನಾಗಿರೋದು. ಒಂದಿಷ್ಟು ಹಣ ಸಂಪಾದಿಸಿದ, ತಿಂದ, ಮಲ್ಕೊಂಡ, ಖುಷಿಯಾಗಿದ್ದ ಅಲ್ವಾ? ಹೊಟ್ಟೆ ತುಂಬಿದ್ರೆ ಸಾಕಾಗ್ತಿತ್ತು. ಆ ಹೊಟ್ಟೆ ರಗಳೆ ಮಾತ್ರ ಇದ್ರೆ ಸಾಕಾಗ್ತಿತ್ತು. ಆದ್ರೆ ನೋಡಿ, ವಿಧಿಗೆ ಸಮಾಧಾನ ಇಲ್ಲ. ಇವ್ರು ಹೊಟ್ಟೆ ತುಂಬಿಟ್ರೆ, ಇವ್ರು ಸುಮ್ಮನಾಗ್ಬಿಟ್ರೆ ನನ್ನ ಆಟ ಹೇಗೆ ಅಂತ ಹೊಟ್ಟೆ ಒಳಗೆ ಈ ಹಸಿವಿನ ಜೊತೆಗೆ ಒಂದು ಕಿಚ್ಚಿನ ಕಿಡಿಯನ್ನ ಒಳಗಡೆ ನೆಟ್ಟು ಕಳಿಸಿದಾನೆ ನರನಲ್ಲಿ. ಮನುಷ್ಯನಲ್ಲಿ ಬರೀ ಹೊಟ್ಟೆ ಹಸಿವಿಲ್ಲ, ಹೊಟ್ಟೆ ಉರಿನೂ ಇದೆ. ಆ ಕಿಚ್ಚನ್ನ ಹಾಕಿದಾನೆ. ಪ್ರಾಣಿ ವಾಸಿ, ಒಂದು ತೋಳ ವಾಸಿ, ಅದು ಹೊಟ್ಟೆ ತುಂಬಿದ್ರೆ ಒಳ್ಳೆ ನಿದ್ದೆ ಮಾಡತ್ತೆ. ಆದ್ರೆ ನೀನ್ ಹೊಟ್ಟೆ ತುಂಬಿದ ತಕ್ಷಣ ಮನುಷ್ಯನಾಗಿದೆಯಲ್ಲ, ಹೊಟ್ಟೆ ತುಂಬಿದ ತಕ್ಷಣ ಬೇರೆಯವ್ರ ಮೇಲೆ ಗುರಾಯಿಸ್ತೀಯ. ತೋಳನಾದ್ರೂ ವಾಸಿ. ಹೊಟ್ಟೆಯೊಂದರ ರಗಳೆ ಸಾಲದೆಂದೆನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಗನು ನರನೋಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು, ನೀಂ ಪೆರರ ದಿಟ್ಟಿಸುತ್ತ ಕರುಬುವೆಯೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ ಮನುಷ್ಯನ ಸ್ವಭಾವ ಯಾವ ರೀತಿ. ಇದು ವಿಧಿಯ ಕೈಚಿತ್ರ. ಆಯ್ತಪ್ಪ, ಹೊಟ್ಟೆ ಉರಿತಾ ಇದೆ, ಪಕ್ಕದಲ್ಲಿ ಇರೋರಿಗೆ ಒಂಚೂರು ನೀರು ತಗೊಂಬಪ್ಪ, ಹಾಕವ್ರ ಮೇಲೆ. ಆರಿಸ್ತೀಯಾ? ಆರಲ್ಲ. ನೀರಿಂದ ಆರಿಸೋ ಹಾಗಿದ್ರೆ ಎಲ್ಲರೂ ಹೊಟ್ಟೆ ಉರಿ ಅದು ಬೇರೆ ತರ ಇರೋದು.
ಆರ್ಸಕ್ಕಾಗಲ್ಲ. ಯಾಕೆ ಆ ಹೊಟ್ಟೆ ಉರಿ ಆರ್ಸಕ್ಕಾಗಲ್ಲ? ಕಿಚ್ಚನ್ನ ನೆಟ್ಟಿರೋದು ಒಳಗೆ. ಆ ಒಳಗೆ ನೆಟ್ಟಿರೋದ್ರಿಂದನೇ ಮನುಷ್ಯ ಫಸ್ಟು ಒಳಗಡೆ ತನ್ನ ಎದೆ ಒಳಗೆ ಮೊದಲೇ ಒಂದು ನರಕ ಮಾಡ್ಕೊಂಬಿಟ್ಟಿದ್ದಾನೆ. ಅವನು ಏನು ಮಾಡೋಂಗಿಲ್ಲ, ನರಕ ಆಗೋಗಿದೆ ಆಗ್ಲೇನೆ. ಎಲ್ಲಿ ಮಲ್ಗಕ್ಕೆ ಸಾಧ್ಯ? ಮನುಷ್ಯನಿಗೆ ಒಳ್ಳೆ ನಿದ್ದೆ ಬರಕ್ಕೆ ಸಾಧ್ಯ? ಯಾಕೆ ಅಂದ್ರೆ ಒಳಗಡೆ ಎದೆ ಒಳಗೆ ನರಕ ಇದೆ. ಹೊರಗಡೆಯಿಂದ ಎಷ್ಟೇ ತಣಿಸಿದ್ರು ಕೂಡ, ನೀರು ಆರಿಸಿದ್ರು ಒಳಗಡೆ ಆ ಬಡಬಾಗ್ನಿ ತರ ನಿದ್ದೆ ಇದೆ. ಹರಿಸಲಪ್ಪುದೇ ನರರು ಮತ್ಸರಿಯ ಸಂಕಟವ. ಇದರಲ್ಲಿಂದ ಉಂಟಾಗುವ ಸಂಕಟವನ್ನ ಹರಿಸೋದಕ್ಕೆ ಸಾಧ್ಯನಾ? ಅದಕ್ಕೆ ಈ ಕರ್ಬೋದಕ್ಕೆ ಏನು ಅಂದ್ರೆ ಹರಿನೇ ಗತಿ, ದೇವರೇ ಗತಿ. ಅವ್ರಿಗೆ ಯಾರು ಏನು ಸಹಾಯ ಮಾಡೋಕ್ಕಾಗಲ್ಲ. ಹೊಟ್ಟೆ ಉರ್ಕೊಳ್ಳೋರಿಗೆ ಏನು ಸಹಾಯ ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ, ನರಕ ಎದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ. ಹರಸಲಪ್ಪುದೇ ನರರು ಮತ್ಸರಿಯ ಸಂಕಟವ. ಕರುಬಿದನ ಹರಿ ಪೊರೆಗೆ ಮಂಕುತಿಮ್ಮ. ಯಾವನು ಕರುತ್ತಾನೋ ಅವನಿಗೆ ಹರಿನೇ ಪೊರಿಬೇಕು, ಹರಿನೇ ದಿಕ್ಕು, ದೇವರೇ ದಿಕ್ಕು, ಅವನೇ ಕಾಪಾಡು. ಎಂಥ ವಿಚಿತ್ರದ ಚಿತ್ರವನ್ನ ನಿರ್ಮಿಸ್ಬಿಟ್ಟಿದ್ದಾನೆ ವಿಧಿ. ರಾವಣನ ನಾವು ಅಂತೀವಿ 10 ತಲೆ ಇರೋನು ಅಂತ. ಮನುಷ್ಯನಿಗೆ 100 ತಲೆಗಳಿದೆ. ಅದಕ್ಕೆ ಅವನಿಗೆ ನಿರಂತರ ತಲೆನೋವು, ಮೈಗ್ರೇನ್. ಯಾಕೆ ಅಂದರೆ ಅದು ಕ್ರಾನಿಕ್. ನರನು ಶತಶಿರನು ರಾವಣನ ದಶಶಿರವದೇಂ. ಅವನೇನು 10 ತಲೆಯವನಾದ್ರೆ ನಾವು 100 ತಲೆನವರು. 1000 ರಹಸ್ಯಗಳನ್ನೊಂದರೊಂದೊಳಗಿಸಿಹನು. ಒಂದಿನೊಳಗೊಂದು ರಹಸ್ಯನ ಅದು ಅಡಗಿಸಿಟ್ಟಿದ್ದಾರೆ ಅದರಲ್ಲಿ. ಅವು ಎಷ್ಟು ಥರ ತಲೆ ಇದೆ ಗೊತ್ತಾ? ನೋಡ್ಕೊಳ್ಳಿ, ನೀವೇನೇ ನೋಡ್ಕೊಳ್ಳಿ. ಒಂದ್ಸತಿ ಹಾವು, ಒಂದ್ಸತಿ ಹುಲ್ಲೆ, ಒಂದ್ಸತಿ ಕಪ್ಪೆ, ಒಂದ್ಸತಿ ಹುಲ್ಲೆ, ಒಂದ್ಸತಿ ಹುಲಿ. ಇವೆಲ್ಲ ನಮ್ಮೊಳಗಿದೆ ಅಂದಾಗ ಇದೆಲ್ಲ ಭಾವೋದ್ವೇಗಗಳಿಗೆ ಹೋಲಿಸಿರೋದವರು. ಪ್ರಾಣಿತ್ವ, ಪಶುತ್ವ, ರಾಕ್ಷಸತ್ವ ಎಲ್ಲ ತುಂಬಿಕೊಂಡಿದೆ ಒಂದೊಂದು ಮುಖದಲ್ಲೂ ಕೂಡ. ಈ ಥರ ಸೃಷ್ಟಿ ಭೂಮಿನಲ್ಲಿ ಅಥವಾ ಆಕಾಶದಲ್ಲಿ ಅತಿಶಯ. ಮನುಷ್ಯನ ಥರ ಸೃಷ್ಟಿನೇ ಇಲ್ಲ. ರಾವಣನ ದಶಶಿರವಿದೈ ನರನು ಶತಶಿರನು 1000 ಹಾಸ್ಯಗಳನ್ನೊಂದರೊಂದಣಗಿಸಿಹನು. ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯೂ ಆಗಿ ಭೂವ್ಯೋಮ ಕತಿಶಯನು. ಭೂಮಿಗೆ ಮತ್ತೆ ಆಕಾಶ ಎರಡಕ್ಕೂ ಇವನು ಅತಿಶಯ. ಭೂಮಿನಲ್ಲೂ ಇಲ್ಲ, ಅದಕ್ಕೆ ಮೀರಿದ ಆಕಾಶದಲ್ಲೂ ಇಲ್ಲ. ಅಷ್ಟು ನೋಡ್ಕೊಳ್ಳಿ, ಎಷ್ಟು ಜಲಸಿ, ಎಷ್ಟು ಗ್ರೀಡ್, ಎಷ್ಟು ಡಿಸೈರ್ ನಮ್ಮಲ್ಲಿ ತುಂಬಿಕೊಂಡಿದೆ. ಯಾರನ್ನೂ ನಂಬಕ್ಕಾಗಲ್ಲ. ಯಾರು ಯಾವ ಟೈಮ್ನಲ್ಲಿ, ಯಾವ ಲೇಯರ್ನಲ್ಲಿ, ಯಾವ ಗಂಟನ್ನ ಬಿಚ್ತಾ ಇದ್ದಾರೋ, ಯಾವ ಗಂಟನ್ನ ಗಟ್ಟಿ ಮಾಡ್ತಾ ಇದ್ದಾರೋ ಏನೂ ನಿಶ್ಚಯವಾಗಿ ಹೇಳಕ್ಕಾಗಲ್ಲ. ಇದು ವಿಧಿ ಕೈ ಚಳಕ. ಅಂದ್ರೆ ಮನುಷ್ಯನ ತಲೆ ಒಳಗೆ ಪ್ರಾಣಿಗಳಿದೆ ಅಂದ್ರೆ ಎಷ್ಟು ಗಲಾಟೆ ಇರುತ್ತೆ. ಒಂದೊಂದ್ಸತಿ ಝೂಗೆ ಹೋದಾಗ ಅಥವಾ ಸಂತೆಗೆ ಹೋದಾಗ ಅಥವಾ ಸ್ಕೂಲ್ ಬಿಟ್ಟಾಗ ಮಕ್ಕಳು ಗಲಾಟೆ ಮಾಡ್ತಿರ್ತಾರಲ್ಲ, ಅದು ಒಂಥರ ಗುಜ್ಜು 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 ಅಂತಾರೆ. ಇನ್ನೇನು ಅರ್ಥ ಆಗಲ್ಲ ಅದಕ್ಕೆ ಗುಜ್ಜು ಗುಜ್ಜು ಅನ್ನೋದು. ತಲೆಯೊಳಗೆ ನೆರೆದಿರುವುದು 100 ಹಕ್ಕಿಗಳು. ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು ಒಟ್ಟಿಗೆ ಕೂಗಿದ್ರೆ ಗುಜ್ಜು 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 ಗುಜ್ಜು. ಅದು ಇದು ನಿಲ್ಸಿದ್ರೆ ಅದು ನಿಲ್ಸಿದ್ರೆ ಒಟ್ಟೊಟ್ಟಿಗೆ ಒಂದೊಂದ್ಸತಿ ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿರುವುದು. ನೆಲೆಯಲ್ಲಿ ನಿದ್ದೆ ಗೆಲೋ ಮಂಕುತಿಮ್ಮ. ಮಲ್ಕೊಂಡ ತಕ್ಷಣ ಎಲ್ಲ ಕಡೆ ಯೋಚನೆಗಳು. ನಿಮ್ಮೆಲ್ಲ ಯೋಚನೆಗಳು ಕೂಡ ಯಾವುದೂ ಅರ್ಥ ಇಲ್ಲ, ಯಾವುದೂ ಕೊನೆ ಇಲ್ಲ, ಯಾವುದಕ್ಕೂ ಮೊದಲಿಲ್ಲ. ಇದಕ್ಕಿದ್ದಂಗೆ ಏನೋ ಯೋಚನೆ, ಇದಕ್ಕಿದ್ದಂಗೆ ಯಾವೇನೋ, ಇದಕ್ಕಿದ್ದಂಗೆ ಭಯ, ಇದಕ್ಕೆ ಏನೇನೇನೇನೋ ನಡೀತಾ ಇರುತ್ತಲ್ಲ ತಲೆ ಒಳಗಡೆ ಅಸೂಯೆ ಇದೆ, ದ್ವೇಷ ಇದೆ, ಎಲ್ಲ ರಂಪ ಮಾಡ್ತಾ ಇದೆ ಒಳಗಡೆಗೆ. ಇದು
ಎಲ್ಲಿ ಅಭ್ಯುದಯ ಇರೋಕ್ಕೆ ಸಾಧ್ಯ? ಮನುಷ್ಯನ ಉನ್ನತಿ ಎಲ್ಲಿ ಸಾಧ್ಯ? ಇದು ವಿಧಿಯ ಕೈಚಕ್ರ. ಇದನ್ನೆಲ್ಲ ಗಮನಿಸಿದಾಗ ಇದು 100% ಟ್ರೂ. ಅದನ್ನು ಗಮನಿಸಿ.